ಕೊಡ್ಬೇಕು ಅಂತ ಅನ್ಸುತ್ತೆ ಮುತ್ತಣ್ಣ ನೋಡಿದಾಗ. ಎಲ್ಲರಿಗೂ ಗೊತ್ತಿರುವ ಹಾಗೆ ರಂಗಾಯಣ ರಘು ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋದು ನಮ್ಮ ಇಂಡಸ್ಟ್ರಿಯ ಸೌಭಾಗ್ಯ ಅಂತ ಹೇಳ್ಬೋದು. ಅಂತ ಒಂದು ಪ್ರಬುದ್ಧ ಅತ್ಯದ್ಭುತ ಒಂದು ಕೆಲವೊಂದು ಕಲಾವಿದರಿಗೆ ಒಂದು ರೇಂಜ್ ಅಂತ ಹೇಳ್ತಾರೆ, ದೊಡ್ಡವ್ರ ಬಗ್ಗೆ ಮಾತಾಡ್ಬಾರ್ದು, ಬಟ್ ಅದ್ ರೇಂಜ್ ಇನ್ಫಿನಿಟಿ ರೇಂಜ್ ಇರುವಂತಹ ಅದ್ಭುತವಾದ ಕಲಾವಿದ್ರು. ನನಗೆ ಸ್ಪೆಷಲಿ ಅವ್ರ ಜೊತೆ ಆಕ್ಟ್ ಮಾಡಕ್ ಚಾನ್ಸ್ ಸಿಕ್ಕಿಲ್ಲ. ನಿಜವಾಗ್ಲೂ ಸಿನಿಮಾ ನೋಡಿದಾಗ ಅಯ್ಯೋ ನಾನು ಒಂದ್ಸರಿ ಆದ್ರೂ ಅವ್ರ ಜೊತೆ ಪಾತ್ರ ಮಾಡ್ಬೇಕಲ್ಲ ಅಂತ ಅನಿಸ್ತು. ಪ್ರಣಮ್ ಸರ್ ನನಗೆ ಬಹಳ ಆತ್ಮೀಯರು. ನಾವು ಕ್ರಿಕೆಟ್ ಜೊತೆಗೆ ಆಡ್ತಾ ಇದ್ವಿ. ವೆರಿ ವೆರಿ ಪ್ರಾಮಿಸಿಂಗ್ ಸಿನಿಮಾ ಅವರಿಗೆ. ಖಂಡಿತವಾಗ್ಲೂ ಅವರು ಕೂಡ ಅದ್ಭುತ. ಆದರೆ ಅವರ ಪ್ರೀವಿಯಸ್ ಸಿನಿಮಾ ನೋಡಿದ್ರೆ ಈ ಸಿನಿಮಾದಲ್ಲಿ ತುಂಬಾ ಒಂದು ಬೇರೆ ಶೇಡ್ ಮಾಡಿದ್ದಾರೆ. ಅಂಡ್ ಖುಷಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಮತ್ತೆ ಅವರು ದಿಯಾ ಮಾಡಿದ್ವಿ. ಆಬ್ವಿಯಸ್ಲಿ ಯಾವತ್ತೂ ಕೂಡ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಇದರಲ್ಲೂ ಕೂಡ ಅದ್ಭುತವಾಗಿ ಆ ಪಾತ್ರವನ್ನ ನಿಭಾಯಿಸಿದ್ದಾರೆ. ಶ್ರೀಕಾಂತ್ ಸರ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಅವರ ಡೆಬ್ಯೂ ಡಿರೆಕ್ಷನ್ ಇದು. ಒಳ್ಳೆ ರೈಟರ್, ಒಳ್ಳೆ ಮೇಕರ್ ಕೂಡ ಹೌದು. ಸಿನಿಮಾಟೋಗ್ರಫಿ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇದರ ಪ್ರೊಡ್ಯೂಸರ್ ಹರಿ ಸರ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ತುಂಬಾ ಒಂದು ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿ ಕೊಡಬೇಕು ಅನ್ನುವಂತ ಆಸೆ ಇಟ್ಕೊಂಡು ಅವರು ನಿರ್ಮಾಣಕ್ಕೆ ಇಳಿದಿದ್ದಾರೆ. ಹಾಗಾಗಿ ಸನ್ ಆಫ್ ಮುತ್ತಣ್ಣಗೆ ಆಲ್ ದಿ ವೆರಿ ಬೆಸ್ಟ್. ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. ಒಂದು ಇಮೋಷನಲ್ ನಿಮ್ಮನ್ನ ಇಮೋಷನಲ್ ಮಾಡುವಂತಹ ಒಂದು ಒಳ್ಳೆ ಮೆಸೇಜ್ ಅನ್ನ ಲಾಸ್ಟ್ ಗೆ ಕೊಡುವಂತಹ ಒಂದು ಸಿನಿಮಾ. ಪರ್ಫಾರ್ಮೆನ್ಸ್ ಗೋಸ್ಕರ ರಂಗಾಯಣ ರಘು ಸರ್ ಅವರ ಪರ್ಫಾರ್ಮೆನ್ಸ್, ಎಲ್ಲಾ ಕಾಸ್ಟ್, ಪ್ರಣಮ್ ಆಗಿರ್ಲಿ, ಖುಷಿ ಆಗಿರ್ಲಿ, ಎಲ್ಲರೂ ಪರ್ಫಾರ್ಮೆನ್ಸ್ ನೋಡೋಕೆ ಖಂಡಿತವಾಗಿ ನೀವು ಸಿನಿಮಾ ನೋಡ್ಬೋದು. ದಯವಿಟ್ಟು ಎಲ್ಲರೂ ಬನ್ನಿ. ಅಂಡ್ ಸ್ಪೆಷಲಿ ಫ್ಯಾಮಿಲಿ ಅಂಡ್ ಅಂದ್ರೆ ಅಪ್ಪ ಮಗ ಸೆಂಟಿಮೆಂಟ್ ಏನಿದೆ ಅದು ಕೂಡ ತುಂಬಾ ಚೆನ್ನಾಗಿ ಇದ್ರಲ್ಲಿ ಡೀಲ್ ಮಾಡಿದ್ದಾರೆ. ಸ್ಪೆಷಲಿ ಫ್ಯಾಮಿಲಿ ಎಲ್ಲರೂ ಕೂಡ ಬಂದು ನೋಡುವಂತ ಸಿನಿಮಾ. ಎಲ್ಲರೂ ಕೂಡ ನೋಡಿ ಸನ್ ಆಫ್ ಮುತ್ತಣ್ಣ.